ನಾವು 3 ವಾರದಿಂದ ಬರ್ತಾ ಇದೀವಿ. ಇಲ್ಲಿ ಬಂದಿದ್ದಾದ್ಮೇಲೆ ನಮ್ಗಿಂದ ಏನೋ ಒಂದು ಗುಡ್ ವೈಬ್ಸ್ ಇದೆ. ಸೊ ಪಾಪುಗ್ ಮಾತ್ರ ಫಸ್ಟ್ ಟೈಮ್ ಕರ್ಕೊಂಡ್ ಬರ್ತಾ ಇರೋದು. ಪಾಪುಗ್ ಫಸ್ಟ್ ಟೈಮ್ ಬರ್ತಾರೆ ರಾಘವೇಂದ್ರ ವೇಷ ಇರ್ಲಿ ಅಂತ ರಾಘವೇಂದ್ರ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದೀವಿ. ಸೊ ಇಲ್ಲಿ ನನಗೆ ಫಸ್ಟ್ ಬಂದಾಗ ನನಗೆ ಆಗಿ ಚೇಂಜಸ್ ಏನು ಅಂದರೆ ಮನಸ್ಸಿಗೆ ನೆಮ್ಮದಿ. ಫಸ್ಟ್ ಗುರುಗಳ ಹತ್ರ ಬಂದಾಗ ನಿಮ್ಗೆ ಅದೇ ಸಿಗೋದು. ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ತುಂಬ ನೆಮ್ಮದಿ ಅನ್ನಿಸ್ತು. ಜೀವನದಲ್ಲಿ ತುಂಬ ಚೇಂಜಸ್ ಕೂಡ ಕಾಣಿಸ್ತು. ನಾನು ಮಾಡ್ಕೊಂಡಿದ್ದ ಸಂಕಲ್ಪ, ನಾನು ಒಂದು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದೆ. ಅದು ಚೆನ್ನಾಗಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಇದು ದೊಡ್ಡ ಮಿರಾಕಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಕಾಯಿ ಕಟ್ಟಿ ಒಂದು 3-4 ವೀಕ್ಸಲ್ಲೇ ನಂಗೆ ಚೇಂಜಸ್ ಗೊತ್ತಾಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ಕೂಡ. ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇಲ್ಲಿ ಬಂದು ಹೋದ್ಮೇಲೆ ಸರ್ ಒಂದು ಪಾಸಿಟಿವ್ ವೈಬ್ ಅಂತಲೂ ಬರುತ್ತೆ. ಮತ್ತೆ ನನ್ನ ಲೈಫಲ್ಲೂ ತುಂಬಾ ಚೇಂಜಸ್ ಆಗುತ್ತೆ. ಇಲ್ಲಿ ಬಂದು ಏನೋ ಒಂದು ಕೇಳ್ಕೊಂಡು ಹೋಗಿರ್ತೀನಿ, ಅದು ಲೈಫಲ್ಲಿ ಆಗೋದೇ ಇಲ್ಲ ಅಂತ ಅನ್ಕೊಂಡಿರ್ತೀನಿ. ರಾಯರೇ ಅನ್ಕೊಂಡು ಹೋಗಿದ ತಕ್ಷಣ ಅದು ಲೇಟ್ ಆದ್ರೂ ಅದು ಖಂಡಿತವಾಗ್ಲೂ ಆಗೇ ಆಗುತ್ತೆ ಸರ್. ಅದು ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ.